ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 14 ಕೋಟಿ ಆಟಗಾರನ ಕಳಪೆ ಫೀಲ್ಡಿಂಗ್, ಜೀವದಾನ ಪಡೆದು ಅಬ್ಬರಿಸಿ ಬೊಬ್ಬರಿದ ವೈಭವ್ ಸೂರ್ಯವಂಶಿ. ಇನ್ನು ಪಂದ್ಯ ಸೋತ ಬಳಿಕ ಸಿಎಸ್ಕೆ ನಾಯಕ ರುತುರಾಜ್ ಗಾಯಕ್ವಾಡ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಬೈಯೋದು ಪಕ್ಕ ಮತ್ತು ಈ ತರ ಚೀಮಾರಿಗೇಡಿತನದ ಆಟ ಆಡಿ ಈ ರೀತಿ ಹೇಳ್ತಾರ ಅಂತ ನೀವು ಕೂಡ ಹೇಳ್ತೀರಾ ಅಂತ ಹೇಳ್ಬೋದು ಮತ್ತು ಕಮೆಂಟ್ ಕೂಡ ಮಾಡ್ತೀರಾ. ಅಷ್ಟಕ್ಕೂ ರುತುರಾಜ್ ಗಾಯಕ್ವಾಡ್ ಅವರು ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ IPL ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು IPL ನ 3ನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ರಾಜಸ್ಥಾನ ತಂಡಕ್ಕೆ ಚೆನ್ನೈ ಗೆಲ್ಲಲು 128 ರನ್ಗಳ ಗುರಿಯನ್ನಾದರೆ ನೀಡಿತ್ತು. ಗುರಿಯನ್ನು ಬೆನ್ನತ್ತಿದ ರಾಜಸ್ಥಾನದ ಪರ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸಿದರು. ಚೆನ್ನೈ ವೇಗಿಯಾದಂತ ಮ್ಯಾಟ್ ಹೆನ್ರಿ ಎಸೆದ ಮೊದಲನೇ ಓವರ್ ನಲ್ಲಿಯೇ ವೈಭವ್ ಸೂರ್ಯವಂಶಿ ಅದ್ಭುತ ಜೀವದಾನ ಕೂಡ ಪಡೆದರು. ಇನ್ನು ಇನ್ನಿಂಗ್ಸ್ ನ ಮೊದಲನೇ ಎಸೆತದಲ್ಲಿ ವೈಭವ್ ಸೂರ್ಯವಂಶಿ ಕ್ಯಾಚ್ ಅನ್ನು ಚೆನ್ನೈನ ಸೂಪರ್ ಕಿಂಗ್ಸ್ ನ ಆಟಗಾರ ಆಗಿರುವಂತ ಕಾರ್ತಿಕ್ ಶರ್ಮಾ ಕೈಬಿಟ್ಟರು ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಆ ಒಂದು ಮಿಸ್ ಫೀಲ್ಡಿಂಗ್ ನಿಂದಾಗಿ ವೈಭವ್ ಸೂರ್ಯವಂಶಿ ಆಟದ ಗತಿಯನ್ನೇ ಬದಲಾಯಿಸುತ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಡಕ್ಔಟ್ ಕೂಡ ಆಗಿರ್ತಿದ್ರ ಅಂತಾನೆ ಹೇಳ್ಬಹುದು ಆ ಒಂದು ಕ್ಯಾಚ್ ಏನಾದ್ರೂ ಹಿಡಿದಿದ್ರೆ. ಇನ್ನು ವೈಭವ್ ಸೂರ್ಯವಂಶಿ ತಮ್ಮ ಇನ್ನಿಂಗ್ಸ್ ನ ಮೊದಲನೇ ಓವರ್ ನ 3ನೇ ಎಸೆತದಲ್ಲಿ ಬಿಗ್ ಶಾಟ್ ಆಡಲು ಪ್ರಯತ್ನ ಮಾಡಿದರು. ಸಿಎಸ್ಕೆ ಫೀಲ್ಡರ್ ಆದಂತ ಕಾರ್ತಿಕ್ ಶರ್ಮಾ ಚೆಂಡನ್ನು ಹಿಡಿಯಲು ಹಿಂದಕ್ಕೆ ಓಡಿದರು, ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ. ಅವರು ಕ್ಯಾಚ್ ಬಿಟ್ಟಿದ್ದಲ್ಲದೆ ಬೌಂಡರಿಯನ್ನು ಕೂಡ ಬಿಟ್ಟು ಕೊಟ್ಟರು. ಅವರು ಚೆಂಡನ್ನು ಹಿಡಿಯಬಹುದಾಗಿತ್ತು, ಆದರೆ ಅವರಿಂದ ಹೆಚ್ಚಿನ ಪ್ರಯತ್ನ ಕಂಡು ಬರಲಿಲ್ಲ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಅಬ್ಬರಿಸಿ ಬೊಬ್ಬರಿದ ಯುವ ಯಂಗ್ ಸ್ಟಾರ್ ವೈಭವ್ ಸೂರ್ಯವಂಶಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಕ್ಯಾಚ್ ಬಿಟ್ಟಿದ್ದು ತುಂಬಾ ದುಬಾರಿ ಆಯ್ತು ಅಂತಾನೆ ಹೇಳ್ಬಹುದು. ಇನ್ನು 15 ವರ್ಷದ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಗೆ ಉತ್ತಮ ಆರಂಭವನ್ನು ನೀಡಿದರು. ಪವರ್ ಪ್ಲೇ ಮುಗಿಯುವ ಮೊದಲೇ ಪಂದ್ಯ ಚೆನ್ನೈ ಹಿಡಿತದಿಂದ ಪಂದ್ಯ ಜಾರಿತ್ತು. ಪಂದ್ಯದಲ್ಲಿ ವೈಭವ್ ಸ್ಫೋಟಕ ಬ್ಯಾಟಿಂಗ್ ಆದ್ರೆ ಮಾಡಿದಾರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಕೇವಲ 15 ಬಾಲ್ಗಳಲ್ಲಿ ಅರ್ಧಶತಕ ಸಿಡಿಸಿ ಮಿಂಚಿದರು. IPL ಇತಿಹಾಸದಲ್ಲೇ ರಾಜಸ್ಥಾನ್ ರಾಯಲ್ಸ್ ಪರ ಇದು 3ನೇ ವೇಗದ ಅರ್ಧಶತಕವಾಗಿದೆ ಮತ್ತು ಕೇವಲ 16 ಬಾಲ್ಗಳಲ್ಲಿ 52 ರನ್ ಗಳಿಸಿ ಈ ಇನ್ನಿಂಗ್ಸ್ ನಲ್ಲಿ ಅವರು 5 ಸಿಕ್ಸರ್ಗಳು ಮತ್ತು 4 ಬೌಂಡರಿಗಳನ್ನು ಬಾರಿಸಿ ಜೈಸ್ವಾಲ್ ಮತ್ತು ವೈಭವ್ ಮೊದಲನೇ ವಿಕೆಟ್ಗೆ 75 ರನ್ಗಳ ಜೊತೆ ಆಟವನ್ನಾದ್ರೆ ಹಂಚಿಕೊಂಡರು. ಅನಂತರ ವೈಭವ್ ಸೂರ್ಯವಂಶಿ ಔಟ್ ಆದ ನಂತರ ಯಶಸ್ವಿ ಜೈಸ್ವಾಲ್ 38 ರನ್, ಧ್ರುವ್ 18 ರನ್, ರಿಯಾನ್ ಪರ 14 ರನ್ ಆಡಿ ಪಂದ್ಯವನ್ನು ತಮ್ಮ ಹಿಡಿತಕ್ಕಾದರೆ ತೆಗೆದುಕೊಂಡು ಪಂದ್ಯವನ್ನಾದರೆ ಗೆದ್ದರಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಚೆನ್ನೈನ ನಾಯಕ ರುತುರಾಜ್ ಗಾಯಕ್ವಾಡ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ನಮಗೂ ಕೂಡ ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ. ಹೌದು, ನಾವು ಮೊದಲನೇ ಪಂದ್ಯ ಸೋತಿದ್ದೇವೆ, ಯಾಕಂತಂದ್ರೆ ನಮ್ಮ ಎಲ್ಲ ಯಂಗ್ಸ್ಟರ್ ಪ್ಲೇಯರ್ ಇರೋ ಕಾರಣದಿಂದಾಗಿ ಅವರಿಗೆ ಇನ್ನೂ ಅಷ್ಟು ಸರಿಯಾಗಿ ಮೊದಲನೇ ಪಂದ್ಯದಲ್ಲಿ ಆಡಲು ಬರಲಿಲ್ಲ. ಯಾಕಂತಂದ್ರೆ ಅವರಿಗೆ ಇನ್ನು IPL ಹೊಸದಾಗಿ ಆಡ್ತಾ ಇರೋ ಕಾರಣದಿಂದಾಗಿ ಅವರು ಬಿಗ್ ಪರ್ಫಾರ್ಮ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಇನ್ನು ಮುಂದಿನ ಪಂದ್ಯಗಳಲ್ಲಿ ಅದ್ದೂರಿಯಾಗಿ ಆರಂಭ ಆದರೆ ಕೊಡುತ್ತೇವೆ ಮತ್ತು ನಾವು ಮಾಡಿದ ತಪ್ಪನ್ನಾದರೆ ತಿದ್ದಿಕೊಳ್ಳುತ್ತೇವೆ. ಇನ್ನು ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಇನ್ನೆಷ್ಟು ಕಾರ್ಯವನ್ನು ನಾವು ನಿರ್ವಹಿಸಬೇಕು ಮತ್ತು ಇನ್ನಷ್ಟು ಕೆಲಸ ಮಾಡಬೇಕು. ಇಲ್ಲಂತಂದ್ರೆ ನಾವು ಇದೇ ರೀತಿ ಆಗಬೇಕಾಗುತ್ತದೆ ಮತ್ತು ನಾವು ನಮ್ಮ ತಂಡದಲ್ಲಿ ಜಾಸ್ತಿ ಜನ ಯಂಗ್ಸ್ಟರ್ ಇರೋ ಕಾರಣದಿಂದಾಗಿ ಈ ರೀತಿ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ಆಗಿದೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ಒಳ್ಳೆಯ ಪ್ರದರ್ಶನ ಕೊಡುತ್ತಾರೆ ನಮ್ಮ ಆಟಗಾರರು ಅಂತಂದು ರುತುರಾಜ್ ಗಾಯಕ್ವಾಡ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ರುತುರಾಜ್ ಗಾಯಕ್ವಾಡ್ ಬಗ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.